ಇನ್ನೊಂದು ನೀವು ಗಮನ ಕೊಟ್ಟು ನೋಡಿ, ಇವಾಗ ಯಾರು ಎದುರುಗಡೆ ಇರೋರು ಜೋರಾಗಿ ಮಾತಾಡಿದ್ರೆ ನಮ್ಮ ಮನಸ್ಸು ಆ ಮಾತುಗಳನ್ನು ಕೇಳಿಸ್ಕೊಳೋದೇ ನಿಲ್ಲಿಸ್ಬಿಡುತ್ತೆ. ನಾವು ಅವ್ರು ಏನು ಹೇಳ್ತಿದ್ದಾರೆ ಅದು ಕೇಳಿಸ್ಕೊಳೋದೇ ಇಲ್ಲ. ಸೊ ಅದು ಒಂಥರ ಆಟೋ ರೆಸ್ಪಾನ್ಸೇ ಇರ್ಬೋದು. ಲೈಕ್ ಅವ್ರು ಏನು ಮಾಡಬೇಕು, ಏನು ಮಾಡಿದ್ರೆ ಪ್ರತಿಕ್ರಿಯೆ ಕಡಿಮೆ ಮಾಡ್ಬೋದು. ಎದುರುಗಡೆ ಇರೋರು ಕೂಗಾಡ್ತಾ ಇದ್ದರೆ ನೀವು ಏನು ಹೇಳಿದ್ರು ಅವ್ರು ಕೇಳೋ ಇದರಲ್ಲಿ ಇರಲ್ಲ. ಸೊ ಕೂಗಾಡ್ತಾ ಇದ್ರು ಇನ್ನು ಅವ್ರ ಎದುರಿಗೆ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದರೆ ನಿಮಗೂ ಒಂಥರ ಏನಂತೀರ, ಗಾಬರಿ ಆಗತ್ತೆ. ಸೊ ಇರಬೇಕು ಅಂತಿಲ್ಲ, ನೀವು ಅಲ್ಲಿಂದ ಬೇರೆ ಕಡೆ ಹೋಗ್ಬೋದು. ಆಮೇಲೆ ಯಾರೋ ಬೇರೆಯವ್ರಿಗೆ ಅವ್ರ ಹತ್ರ ಮಾತಾಡೋಕ್ಕೆ ಹೇಳ್ಬೋದು. ಸೊ ಕೂಗಾಡೋದ್ರೆ ಯಾರು ಮಕ್ಕಳಾದರೂ ಸರಿ, ದೊಡ್ಡವರಾದರೂ ಸರಿ, ಯಾರು ಕೇಳಿಸ್ಕೊಳಲ್ಲ. ಅಂದರೆ ಅವರು ಒಂಥರ ಮೈಂಡ್ ಆಫ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಸೊ ಕೂಗಾಡಿ ಹೇಳಿ ಅರ್ಥ ಮಾಡಿಸ್ತೀನಿ ಅದು ಆಗಲ್ಲ. ಟೈಮ್ ತಗೊಂಡು ಸಮಾಧಾನದಲ್ಲಿ ಮಾತಾಡಿ ಅರ್ಥ ಮಾಡಿಸ್ಬೋದು. ಕೂಗಾಡಿ ಅಂತೂ ಒಂದು ಮಾತು ಅರ್ಥ ಮಾಡ್ಸೋಕ್ಕಾಗಲ್ಲ. ಸೊ ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೀನಿ, ಸರಿಯಾದ ಯೋಚನೆ, ಸರಿಯಾದ ಪದಗಳು ಮತ್ತು ಸರಿಯಾದ ಕೆಲಸ ಮಾಡಬೇಕು. ಆವಾಗ ನಾವು ಇವಾಗ ನಾನು ಕೂಗಾಡಬಾರ್ದು ಅಂತೇಳಿ ನಾನೇ ಕೂಗಾಡಿದ್ರೆ ಯಾರು ನನ್ನ ಮಾತು ಕೇಳಲ್ಲ. ಈಗ ಸಮಾಧಾನದಲ್ಲಿ ಏನೋ ಹೇಳ್ತಾ ಇದ್ದೀನಿ ಅಂದರೆ ಕೇಳ್ತಾರೆ, ಒಂದೆರಡು ಮಾತು ಕೇಳ್ತಾರೆ, ಆಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಹೋಗ್ತಾರೆ. ಬಟ್ ತಿಳ್ಕೊಬೇಕು, ಇದು ಮಾಡಬೇಕು ಅಂದವರು ಮತ್ತೆ ಬಂದು ಇನ್ನೂ ಸ್ವಲ್ಪ ವಿವರಣೆ ಕೇಳ್ತಾರೆ. ಇದು ಏನು ಹೇಗೆ ಅಂತೆಲ್ಲ ಕೇಳಿ ಮತ್ತೆ ಇನ್ನೂ ಅರ್ಥ ಮಾಡ್ಕೊಳೋ ಪ್ರಯತ್ನ ಮಾಡ್ತಾರೆ. ಸೊ ಸಮಾಧಾನದಲ್ಲಿ ಮಾತಾಡಿ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ.